ಸರ್, ನಮ್ಮ ಆತ್ಮೀಯ ಸ್ನೇಹಿತನಾದ ಮೌಲಾ ಶರೀಫ್ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು. ಮತ್ತು ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಹುಟ್ಟಿದ ಹಬ್ಬದ ಶುಭಾಶಯಗಳಿಗೆ ಸರ್ ಒಂದು ಬರ್ತ್ಡೇ ಇದು ಮಾಡಿದ್ದೀವಿ ಸರ್. ನಮ್ಮ ಆತ್ಮೀಯ ಸ್ನೇಹಿತರಾದ ಮೌಲಾ ಶರೀಫ್ನವರು 1ನೇ ಕ್ಲಾಸಲ್ಲಿ ಓದಿರೋದು, ಅವರ ಅಭಿಮಾನದಿಂದ ಬಂದು ಹುಟ್ಟಿದ ಹಬ್ಬಕ್ಕೋಸ್ಕರ ನಾವು ಆಚರಣೆ ಮಾಡೋಕ್ಕೆ ಸಂತೋಷವಾಗಿ ಬಂದಿದ್ದೀವಿ. ನಾವು ಮತ್ತು ಮೌಲಾ ಶರೀಫ್ ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು, ಬಾಗೇಪಲ್ಲಿ ತಾಲೂಕು ಮಿಟ್ಟೆಮರಿ ಗ್ರಾಮದಲ್ಲಿ. ತುಂಬ ಒಳ್ಳೆಯ ಸ್ನೇಹಿತ. ಆವಾಗಿಂದನೂ ಅವರೊಂದು ಬೆಳೆದಿದ್ದ ರೀತಿಯೇ ಬೇರೆ, ಎಲ್ಲದರಲ್ಲೂ ಡಿಫ್ರೆಂಟು. ಇವಾಗ ಬಂದಮೇಲೂ ಸ್ನೇಹಿತರು ಕಡಿಮೆ ಜಾಸ್ತಿ ಅಂತೇನಿಲ್ಲ, ಎಲ್ಲರೂ ಒಂದೇ ಥರ ನೋಡ್ತಾರೆ. ಮತ್ತು ಸ್ನೇಹ ಭಾವನೆ ಜಾಸ್ತಿ ಇದೆ. ಮತ್ತು ಯಾರಿಗೇ ಆಗಲಿ ಏನೇ ಆಗಲಿ ಹೆಲ್ಪ್ ಮಾಡೋದ್ರಲ್ಲಿ ನಂಬರ್ 1 ನಿಂತಿಟ್ಕೊಳ್ಳಿ. ಏನಾದರೂ ಇವಾಗ ಮಳೆ ಬಂತು ಇಲ್ಲ ಏನು ತೊಂದರೆ ಆದ್ರೂ ನಾನು ಮುಂದೆ ಇರ್ತೀನಿ ಅಂತ ಹೇಳ್ತಾರೆ. ಫ್ರೆಂಡ್ಸ್ಗೂ ಅಷ್ಟೇ, ಯಾರಾದರೂ ಬಂದರೆ ಏನಾದ್ರು ತೊಂದರೆ ಆಯಿತು ಅಂದರೆ ನಾವು ಮಾಡ್ತೀವಿ. ಇಲ್ಲ ಅವ್ರ ಮನೆಗೆ ನಮ್ಮ ಫ್ರೆಂಡ್ಗೆ ಇಲ್ಲಿಂದ ಕಾರಲ್ಲಿ ಕಳಿಸಿದ್ದಾರೆ, ಅವ್ರ ಆಟೋದಲ್ಲಿ ಹೋದರೆ ತೊಂದರೆ ಆಗುತ್ತೆ ಅಂತ. ಯಾವುದೇ ವಿಷಯದಲ್ಲಾದರೂ ಮುಂದೆ ಇರ್ತಾರೆ. Dr. C.K. Maula Sharif celebrating his 41st birthday, and we are wishing him all the best, and he should be celebrating like this birthdays almost another 100 years. God must bless him full 100 years of healthy and wealthy life. Since he is engaged in all social activities, and through his foundation he used to help who are all needy people. God must bless him for the rest of his life. Today is indeed a fantastic occasion, the 41st birthday of my dear friend Mr. Maula Sharif. I wish him another 1000 years more. Today I am standing in front of the Red Fort, and it is an opportunity to wish my dear friend a fantastic life ahead, every day, every year, entire life. I would like to sing a small song for him. बार बार दिन ये आए, बार बार दिल ये गाए, तू जियो हजारों साल, यही है आरज़ू. हैप्पी बर्थडे टू यू, हैप्पी बर्थडे टू यू, हैप्पी बर्थडे डियर शरीफ. थैंक यू ऑन बिहाफ ऑफ एवरीबडी. आई विश हिम अ फैंटास्टिक लाइफ अहेड. ಆ್ಯಕ್ಚುಲಿ ಇವತ್ತು ಬರ್ತ್ಡೇ ಅನ್ನೋದು ವ್ಯಕ್ತಿ ಪೂಜೆಗೆ ನಾನು ವಿರುದ್ಧ. ಎಲ್ರಿಗೂ ಗೊತ್ತಿರೋ ಪ್ರಕಾರ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು ಅಂತ ಕೇಳಿದಾಗ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಟಿಪ್ಪು ಜಯಂತಿ ಇದರದ್ದು ಪ್ರಕಾರ ಸಹ ವ್ಯಕ್ತಿ ಪೂಜೆ ಇಸ್ಲಾಂ ಧರ್ಮದಲ್ಲಿಲ್ಲ. ವ್ಯಕ್ತಿಗೆ ಪೂಜೆ ಮಾಡೋದು ಯಾವಾಗ ಅಂದರೆ ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಸತ್ತ ಮೇಲೆ ಯಾರಾದರೂ ಪೂಜೆ ಮಾಡ್ಕೊತ ಇದ್ರು ಮೊದಲು. ಈಗ ತನ್ನ ಬರ್ತ್ಡೇ ತಾವೇ ಮಾಡಿಕೊಂಡು ವಿಜೃಂಭಣೆಯಿಂದ ಏನು ಆಚರಣೆ ಮಾಡ್ತಾರೆ, ಅದಕ್ಕೆ ತಗಲುವ ಖರ್ಚು ಏನಿದೆಯೋ ಅದಕ್ಕೆ ಆದರೂ ಬಡಬಗ್ಗರಿಗೆ ಏನಾದರೂ ಒಂದು ಒಳ್ಳೆಯದಾಗಲಿ ಅಂತ ಬಯಸೋದ್ರಲ್ಲಿ ನಾನು ಮೊಟ್ಟ ಮೊದಲನಿಗೆ ಥ್ಯಾಂಕ್ ಯು.